ರಾಜ್ಯ ಸರ್ಕಾರದಿಂದ GBA ಚುನಾವಣೆಗೆ ತಯಾರಿ ನಡೀತಾ ಇದೆ ಸರ್. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು. ಖಂಡಿತವಾಗ್ಲೂ GBA ಚುನಾವಣೆ ನಡೀಬೇಕು. GBA ಚುನಾವಣೆ ನಡೆದ್ರೆ ಎಲ್ಲ ಅಧಿಕಾರಿಗಳು ಹೆದರಿಕೆ ಇರುತ್ತೆ. ಕೌನ್ಸಲ್ ಇಲ್ದಿರ ಯಾರು ಏನು ಅಧಿಕಾರಿಗಳು ಯಾರು ಮಾತು ಕೇಳ್ತಾ ಇಲ್ಲ. ದಯವಿಟ್ಟು ಎಲೆಕ್ಷನ್ ಮಾಡಲಿ ಸರ್. ಸರ್ ಇವಾಗ 5 ಪಾಲಿಕೆ ಆಗಿದೆ. ಓಕೆ, ಈ 5 ಪಾಲಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? 5 ಪಾಲಿಕೆ ಒಳ್ಳೆ ಬೆಳವಣಿಗೆ ಅಲ್ಲ, ಅದು ಖಂಡಿತವಾಗ್ಲೂ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ವಾರ್ಡ್ ಒಂದೊಂದು ಆಗ್ಬಿಡುತ್ತೆ. ಒಂದು ಈಸ್ಟ್ ಒಂದು ರಾಜ್ಯ ಆಗುತ್ತೆ, ವೆಸ್ಟ್ ಒಂದು ರಾಜ್ಯ ಆಗುತ್ತೆ, ಆ ಥರ ಆಗ್ಬಿಡುತ್ತೆ. 5 ಪಾಲಿಕೆ ಮಾಡಿದ್ರೆ ತಪ್ಪು ಸರ್. ಒಟ್ಟಾರೆ ಒಂದು ಪಾಲಿಕೆ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ? ಇರಬೇಕು ಸರ್ ನಮ್ಮ ಅಭಿಪ್ರಾಯ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಒಂದೇ ಪಾಲಿಕೆ BBMP ಆಗಿ ಕಟ್ಟಿದ ನಾಡು ಅದು ಹಾಗೆ ಇರಬೇಕು ಸರ್. 5 ಪಾಲಿಕೆ ಆಗಬಾರ್ದು ಸರ್. ಈಗ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಸರ್? ಖಂಡಿತವಾಗ್ಲೂ ಮನವಿ ಮಾಡ್ತೀವಿ ಸರ್. ನೀವೇನಾದರೂ ಚುನಾವಣೆಗೆ ಬರಬೇಕಂತ ಖಂಡಿತವಾಗ್ಲೂ ಇಲ್ಲ ಸರ್. ಒತ್ತಾಯಗಳು ಜನಗಳಿಂದ ಒತ್ತಾಯ ಇಲ್ಲ 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 ನಿಮ್ಮ ಸ್ನೇಹಿತರಿಂದ ಏನಾದರೂ? ಇಲ್ಲ ಸರ್, ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ ಸರ್. ಒಟ್ಟಾರೆ GBA ಚುನಾವಣೆ ನಡಿಬೇಕಂತೀರಾ? ಒಬ್ಬ ನಾಗರಿಕನಾಗಿ ಮಾತಾಡ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂದ್ಬಿಟ್ಟು. ನಿಮ್ಮ ಯಾವ ಏರಿಯಾ ಸರ್ ನಿಮ್ಮದು? ನಮ್ಮದು ರಾಜಮಲ್ ಗುಟ್ಟಳ್ಳಿ ಸರ್.